ಹೈಕೋರ್ಟ್ನಲ್ಲಿ ಬೇಲ್ ಪಡೆದು ಹೊರಬಂದಂತಹ ದರ್ಶನ್ ಅವರು ಇದೀಗ ಮತ್ತೆ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಮತ್ತೆ ಸೆರೆಮನೆ ವಾಸದಲ್ಲಿ ಇರುವಂತದ್ದು. ಈ ಹಿಂದೆ ಕೂಡ ದರ್ಶನ್ ಅವರ ಪರವಾಗಿರಬಹುದು ಸಾಕಷ್ಟು ಸೆಲೆಬ್ರಿಟೀಸ್ ಸ್ಯಾಂಡಲ್ವುಡ್ನಲ್ಲಿ ಸಪೋರ್ಟ್ ಮಾಡಿದ್ರು, ಬೆಂಬಲವನ್ನ ಸೂಚಿಸಿದ್ರು. ಇಲ್ಲ ಮತ್ತೆ ಹೊರಗೆ ಬರಬೇಕು, ಅವ್ರದ್ದೇನು ತಪ್ಪಿಲ್ಲ ಅನ್ನುವಂಥದ್ದು ಒಂದಷ್ಟು ಬೆಂಬಲ ಕಂಡಿದ್ದನ್ನ ನಾವು ನೋಡಿದ್ದೀವಿ. ಆದರೆ ಇವತ್ತು ನಮ್ಮೊಟ್ಟಿಗೆ ಮಾತನಾಡೋದಕ್ಕೆ ನಿರ್ಮಾಪಕರಾದಂತಹ ಮಹದೇವ್ ಅವರಿದ್ದಾರೆ. ಈ ಹಿಂದೆ ಅವರಿಗೆ ಚಿಂಗಾರಿ ಸಿನಿಮಾವನ್ನ ನಿರ್ಮಾಣವನ್ನ ಮಾಡಿದ್ರು, ಸೂಪರ್ ಹಿಟ್ ಸಿನಿಮಾ ಅಂತಾನೆ ಹೇಳಬಹುದು. ಸರ್, ದರ್ಶನ್ ಅವರೊಟ್ಟಿಗೆ ಒಂದು ಸಿನಿಮಾ ಮಾಡಿದ್ದೀರಾ ಅಂತ ಹೇಳಿದ್ರೆ ಆ ಜರ್ನಿ ದೊಡ್ಡದಾಗೆ ಇರುತ್ತೆ, ಸುದೀರ್ಘವಾಗಿರುತ್ತೆ. ಇವತ್ತು ಅವರು ಇರೋಂಥ ಒಂದು ಪರಿಸ್ಥಿತಿ ಏನು ಅನ್ಸುತ್ತೆ ನಮಗೆ? ಇದು ನನಗನ್ಸುತ್ತೆ ಇಂಡಸ್ಟ್ರಿಗೆ ದೊಡ್ಡ ಲಾಸ್ ಅನಿಸುತ್ತೆ. ಈ ಥರ ಆಗಿದ್ದು ಇಂಡಸ್ಟ್ರಿಗೆ ಲಾಸ್ ಅದು. ಬಟ್ ಈಗ ಆಗಬಾರ್ದಾಗಿತ್ತು. ಯಾಕಂದರೆ ಎಷ್ಟೋ ಜನ ಕಾರ್ಮಿಕರಾಗಲಿ, ಇನ್ನೊಂದಾಗಲಿ, ಚಿತ್ರಮಂದಿರ ಮಾಲೀಕರಾಗಲಿ ಎಲ್ಲರಿಗೂ ಪ್ರಾಬ್ಲಮ್. ಯಾಕಂದರೆ ವರ್ಷಕ್ಕೆ ಒಂದು 2 ಸಿನಿಮಾ ಮಾಡ್ತಿದ್ರು. ಅಟ್ಲೀಸ್ಟ್ ಒಂದು 50 ಡೇಸ್ ಮಿನಿಮಮ್ ಸಿನಿಮಾ ಹೋಗ್ತಿತ್ತು. ಹಾಗಾಗಿ ಇಂಡಸ್ಟ್ರಿಗೆ ಲಾಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಇವತ್ತು ಅವ್ರ ಸಾಂಗ್ ರಿಲೀಸ್ ಆಗಬೇಕಾಗಿತ್ತು, ಎಲ್ಲನೂ ಚೆನ್ನಾಗಿದ್ದಿದ್ರೆ ಇದ್ರೆ ನೆಮ್ಮದಿಯಾಗಿರಬೇಕು ಅಂತ ಒಂದು ಟೈಟಲ್ ಇಟ್ಕೊಂಡು ಒಂದು ಸಾಂಗ್ ರಿಲೀಸ್ ಆಗಬೇಕಾಗಿತ್ತು. ಅವ್ರದ್ದೇ ಆ ಡೈಲಾಗ್ ಕೂಡ ಏನು ಅನ್ಸುತ್ತೆ? ಆ ಡೈಲಾಗ್ ಒಂದು ನಿರ್ಮಾಪಕನಾಗಿ ನಿಮಗೆ ಚಿತ್ರರಂಗದಲ್ಲಿ ಒಂದಷ್ಟು ಕ್ಯಾಚಿ ಟೈಟಲ್ಸ್ ಎಲ್ಲ ನಿಮಗೆ ಗೊತ್ತಿರುತ್ತೆ. ಸೊ ಅದ್ರ ಬಗ್ಗೆ ನನಗನ್ಸುತ್ತೆ ಮೋಸ್ಟ್ಲಿ ಅವ್ರ ಮನಸ್ಸೇ ಅಂದಿರ್ಬೇಕು, ಅಯ್ಯೋ ಏನೂ ಬೇಡ, ಜಂಗಾಟ ಬೇಡ, ಇದ್ದರೆ ನೆಮ್ಮದಿಯಾಗಿದ್ಬಿಡೋಣ, ಇನ್ನೇನೂ ಬೇಡ, ಏನೋ ಆಗಿದ್ದಾಗೋಯ್ತು. ಆ ಥರ ನನಗನ್ಸುತ್ತೆ ಅವ್ರ ಮನಸ್ಥಿತಿನೇ ಆ ಥರ ಬಂತೇನೋ ಲಾಸ್ಟ್ ಮೂಮೆಂಟಲ್ಲಿ ಅಂತ ನನಗೆ ಈ ಹಾಡಿಗೂ ಇದಕ್ಕೂ ಹೋಲಿಕೆ ಆಗುತ್ತೆ ಅಂತ ನನ್ನ ಭಾವನೆ. ನಮ್ಮ ಚಿಂಗಾರಿ ಸಿನಿಮಾ ಸರ್ ಒಂದು ಸೂಪರ್ ಹಿಟ್ ಸಿನಿಮಾ. ಸ್ಯಾಂಡಲ್ವುಡ್ನಲ್ಲಿ ಎಲ್ಲ ಅವ್ರ ಫ್ಯಾನ್ಸ್ ಎಲ್ಲ ಆ ಸಿನಿಮಾ ಸಾಂಗ್ಸ್ ಇರ್ಬೋದು ಎಲ್ಲವನ್ನು ಎಂಜಾಯ್ ಮಾಡಿದ್ರು. ಅಂದು ಹೇಗಿದ್ರು ನೀವು ನೋಡಿದಂತಹ ದರ್ಶನ್ ಅವತ್ತು ಹೇಗಿದ್ರು? ಚಿಂಗಾರಿ ಮಾಡೋ ಟೈಮಲ್ಲಿ ದರ್ಶನ್ ಚೆನ್ನಾಗೇ ಇದ್ರಮ್ಮ, ಆ ಥರ ಏನು ಇರಲಿಲ್ಲ. ಇದೇನೋ ಒಂದು ನಾನು ಹೇಳೋದು, ಮನುಷ್ಯ ಒಂದೇ ಸಮ ಇರ್ತಾನೆ ಅಂತ ಯಾರೂ ಹೇಳೋಕ್ಕೆ ಸಾಧ್ಯ ಇಲ್ಲ. ನನ್ನ ಇನ್ಕ್ಲೂಡಿಂಗ್ ನಾನು ಅಷ್ಟೇ, ನೀವು ಅಷ್ಟೇ. ಆ ಸಮಯ ಸಂದರ್ಭ ಅದು ಏನು ಮಾಡಿಸುತ್ತೆ ಅಂತ ಗೊತ್ತಿಲ್ಲಮ್ಮ. ಬಟ್ ನಮ್ಮ ಬುದ್ಧಿ ನಮ್ಮ ಕೈಲಿರಬೇಕು. ಏನೇ ಆದರೂ ನಮ್ಮ ಬುದ್ಧಿ ನಮ್ಮ ಕೈಲಿರಬೇಕು. ಅದು ಬಿಟ್ಟು ನಮ್ಮ ಮನಸ್ಥಿತಿನ ಇನ್ನೊಬ್ಬರ ಕೈಲಿ ಕೊಡಬಾರ್ದು ಅನ್ನೋದು ಈ ದರ್ಶನಿಂದ ಗೊತ್ತಾಗ್ತಾಯಿದೆ. ನಿಮ್ಮ ಒಡನಾಟ ಆ ಚಿಂಗಾರಿ ಸಿನಿಮಾಯಿಂದ ಇತ್ತಾ? ಅದಕ್ಕಿಂತ ಹಿಂದೆ ಸಹ ನಿಮ್ಮ ಆತ್ಮೀಯತೆ ಇತ್ತಾ ಸರ್? ಚಿಂಗಾರಿ ಎರಡು ವರ್ಷ ಜರ್ನಿನಲ್ಲಿ ನಾವು ಚೆನ್ನಾಗೇ ಇದ್ದು ಈ ಥರ ಅವ್ರಿಗೆ ಅವಾಗಂಥ ಕೋಪ ಅದು ಇದು ಏನೂ ಇರಲಿಲ್ಲ. ಯಾಕೆ ಹೀಗಾಯಿತು ಅಂತ ಇನ್ನೂ ಯೋಚನೆ ಮಾಡ್ತಾಯಿದ್ದೀನಿ. ಯಾಕೆ ಇಂಥ ಪರಿಸ್ಥಿತಿ ಬಂತು, ಈಗ ಆಗಬಾರ್ದಾಗಿತ್ತು ಅನಿಸುತ್ತೆ. ಯಾಕಂದರೆ ಮನುಷ್ಯ ಅಂದಮೇಲೆ ಎಲ್ಲರೂ ತಪ್ಪು ಮಾಡ್ತಾರೆ. ಬಟ್ ಇವರು ತಪ್ಪು ಮಾಡಿದ್ದಾರೆ ಏನೋ ಗೊತ್ತಿಲ್ಲ. ಯಾಕಂದರೆ ನಾವು ಕೋರ್ಟಲ್ಲಿರೋದ್ರಿಂದ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಬರೋಲ್ಲ ನಾವು, ಅಲ್ವಾ? ಏನಿದ್ರು ಜಡ್ಜ್ಮೆಂಟ್ ಬಂದು ಎಲ್ಲ ಆದಮೇಲೆ ನಾವು ಹೇಳ್ಬೋದು ಇವರು ತಪ್ಪು ಮಾಡಿದಾರಂತೆ. ಈಗಲೇ ನಾವು ಅವರು ತಪ್ಪು ಮಾಡಿದ್ದಾರೆ, ಹಾಗೆ ಮಾಡಿದ್ದಾರೆ, ಹೀಗೆ ಮಾಡಿದ್ದಾರೆ ಅಂತ ಹೇಳಕ್ಕೆ ಬರೋದಿಲ್ಲ. ಒಂದಷ್ಟು ದಿನಗಳ ಹಿಂದೆ ರಮ್ಯಾ ಅವರು ಕೂಡ ಪೋಸ್ಟ್ ಮಾಡಿದ್ರು, ದರ್ಶನ್ ಅವರ ಫ್ಯಾನ್ಸ್ ಬಗ್ಗೆ ಅವ್ರು ಹೇಳಿದರು, ನಿಮ್ಮ ವರ್ತನೆನೇ ತೋರಿಸುತ್ತೆ, ನೀವು ಕಾಮೆಂಟ್ಗಳು ಮಾಡೋದಲ್ಲ ಅನ್ನುವಂಥದ್ದು. ಜೊತೆಗೆ ದರ್ಶನ್ ಅವರೆಲ್ಲೋ ಒಂದು ಕಡೆ ಪ್ರತಿಕ್ರಿಯೆ ಕೊಡಬೇಕಿತ್ತೇನೋ ಫ್ಯಾನ್ಸ್ಗೆ, ಅವರು ಬುದ್ಧಿ ಮಾತು ಹೇಳಿದರೆ ಎಲ್ಲವೂ ಸೈಲೆಂಟ್ ಆಗಿರ್ತಿತ್ತು ಅಂತ ನಿಮ್ಮ ಅಭಿಪ್ರಾಯ? ಅದು ಸತ್ಯವಾದ ಮಾತು ರಮ್ಯಾ ಹೇಳಿರೋದು. ದರ್ಶನ್ ಅವ್ರು ನಾನು ಯಾವಾಗ ಅಂದ್ಕೊಳ್ತಿದ್ದೆ, ಈ ಫ್ಯಾನ್ಸ್ಗೆ ಅಟ್ಲೀಸ್ಟ್ ಒಂದು ಸತಿ ಆದರೂ ಒಂದು ಪ್ರೆಸ್ ಮೀಟ್ ಮಾಡಿ, ಇಲ್ಲ ಒಂದು ಮೀಡಿಯಾದಲ್ಲಾಗಲಿ, ನಿಮ್ಮಿಂದ ನನ್ನ ಹೆಸರು ಹಾಳಾಗ್ತಿದೆ, ನೀವು ಈ ಥರ ಎಲ್ಲ ಮಾಡಬೇಡಿ, ಈ ಥರ ಮಾಡೋಂಗಿರೋ ಸಂಘನೇ ಬೇಡ ನನಗೆ ಅಂತ ಆ ಥರ ಹೇಳ್ಬೋದಾಯ್ತು. ಅವ್ರು ಯಾಕೆ ಹೇಳಲಿಲ್ಲ ಅಂತ ಗೊತ್ತಿಲ್ಲ. ಅರ್ಧ ಅವರ ಹೆಸರನ್ನ ಹಾಳು ಮಾಡಿದ್ದಾರೆ ಅವ್ರ ಫ್ಯಾನ್ಸ್. ಯಾಕಂದರೆ ಅವ್ರು ಯಾಕೆ ಹುಚ್ಚುಚ್ಚಾಗೆ ಬೇರೆ ಹೀರೋಗಳನ್ನ ಕಾಮೆಂಟ್ಸ್ ಮಾಡೋದು, ಅದು ಮಾಡೋದು, ಇದು ಮಾಡೋದು, ಅದರಿಂದ ಅವ್ರಿಗೆ ಏನು ಪ್ರಯೋಜನ ಅಂತ ಗೊತ್ತಿಲ್ಲ. ಒಬ್ಬ ಹೀರೋ ಅವನು ಫ್ಯಾನ್ಸ್ ಆದರೆ ಇಷ್ಟ ಬೀಳಬೇಕು, ಅವನು ಇಷ್ಟ ಬಿದ್ದು ಸಿನಿಮಾ ನೋಡಬೇಕು ಅಷ್ಟೇ. ಅದು ಬಿಟ್ಬಿಟ್ಟು ಬೇರೆ ಏನೂ ಮಾಡಬಾರ್ದು. ಅದು ಬಿಟ್ಬಿಟ್ಟು ಇವರು ಎಲ್ಲರಿಗೂ ಕಾಮೆಂಟ್ಸ್ ಮಾಡೋದು, ಎಲ್ಲರಿಗೂ ಪೋಸ್ಟ್ ಮಾಡೋದು, ಈ ಥರ ಎಲ್ಲ ಮಾಡಿ ಅರ್ಧ ಅವ್ರ ಹೆಸರನ್ನ ಹಾಳು ಮಾಡಿದ್ದು ಅವ್ರ ಫ್ಯಾನ್ಸ್. ದರ್ಶನ್ ಅವರ ಸಹವಾಸ ದೋಷದಿಂದ ಈ ಪರಿಸ್ಥಿತಿ ಬಂತು ಅನ್ನೋವಂಥದ್ದು ಒಂದಷ್ಟು ಜನ ಇದ್ದಾರೆ ಸರ್. ಅದರಲ್ಲೂ ಸಹ ಸ್ಯಾಂಡಲ್ವುಡ್ನಲ್ಲಿ ಇರುವಂತಹ ಕಲಾವಿದರು ಈ ಮಾತನ್ನು ಹೇಳಿರುವಂಥದ್ದು ಒಪ್ಪುತ್ತೀರಾ? ಒಪ್ತೀನಮ್ಮ. ನಾನು ಹೇಳೋದು, ದರ್ಶನ್ ಬಂದ್ಬಿಟ್ಟು 15 ವರ್ಷ ಅಲ್ಲಮ್ಮ, 40 ಇಯರ್ಸ್, ಅಬವ್ 40. ನನ್ನ ಸಹವಾಸ ಇಂದ ಕೆಟ್ಟದ್ರು ಅಂತ ನಾನು ಹೇಳೋಕ್ಕೆ
ನಾನು ಒಪ್ಪಲ್ಲಮ್ಮ ಅದನ್ನು. ನಮ್ಮ ಬುದ್ಧಿ ನಾವು ಕೈಲಿರ್ಬೇಕಲ್ವ. ನಾವು ಇಂಡಸ್ಟ್ರಿಗೆ ಬಂದಾಗ ಇಂಥವ್ರ ಜೊತೆ ಒಡನಾಟ ಇರ್ತಿದ್ದು ನಮಗೆ, ಎಲ್ಲರ ಜೊತೆ ಇರ್ತೀವಿ. ಹಂಗಾರೆ ಎಲ್ಲರೂ ಗುಣಗಳನ್ನ ನಾವು ಅಳವಡಿಸ್ಕೋತೀವ, ಏನು ಬೇಕೋ ಅದು ತೊಗೊಳ್ತೀವಿ ಅಲ್ವಾ. ಅದನ್ನು ನಾವು ಮೈಂಡಲ್ಲಿ ಇಟ್ಕೋಬೇಕು. ಅದು ಬಿಟ್ಬಿಟ್ಟು ಸಹವಾಸ ದೋಷ ಅಂದರೆ ಕೆಲವರು ಅವ್ರ ಸಮಯ ಸಾಧಕರು ಇರ್ತಾರೆ, ಹೀರೋಗಳ ಜೊತೆ ಅವ್ರದ್ದೇನೋ ಕೆಲಸ ಮಾಡ್ಕೊಳ್ಳೋಕ್ಕೆ, ಅವ್ರದ್ದೇನೋ ಇದು ಮಾಡೋಕ್ಕೆ ಉಪ್ಸ್ಕೊಂಡು ಏನೋ ಮಾಡೋಕ್ಕೆ ಬರ್ತಾರೆ ಅಲ್ವಾ. ಅದೇನು ಮಾಡೋಕ್ಕಾಗಲ್ಲ. ಇದನ್ನು ಅವರು ಅರ್ಥ ಮಾಡ್ಕೋಬೇಕಾಯ್ತು ಅಷ್ಟೇ. ಶೂಟಿಂಗ್ ಸೆಟ್ ಹೊರತುಪಡಿಸಿ ನಿರ್ಮಾಪಕರ ಜೊತೆ ಹೇಗಿರ್ತಾ ಇದ್ರು ದರ್ಶನ್ ಅವರು? ಅದರಲ್ಲೂ ನಿಮ್ಮ ಜೊತೆ ಹೇಗಿರ್ತಿದ್ರು? ಜಾಲಿಯಾಗಿರ್ತಿದ್ರು, ಏನೂ ಪ್ರಾಬ್ಲಮ್ ಇರ್ತಾರೆ. ನಮ್ಮ ಒಂಥರ ನಾವು ಇಬ್ಬರು ತುಂಬ ಕ್ಲೋಸ್ ಆಗಿರ್ತಿದ್ವು. ಶೂಟಿಂಗ್ ಹೊರತುಪಡಿಸಿ ತುಂಬ ಕ್ಲೋಸ್ ಆಗಿರ್ತಿದ್ದು. ಅವಾಗೇನು ನಮಗೇನು ಅವರಿಂದ ಏನು ತೊಂದರೆ ಆಗಿಲ್ಲ. ಚಿಂಗಾರಿ ಸಿನಿಮಾ ಆದಮೇಲೆ ಮತ್ತೆ ಯಾವಾಗ ಭೇಟಿ ಆಗಿದ್ರಿ ಸರ್? ರೀಸೆಂಟಾಗಿ ಮತ್ತೆ ಜೈಲಿಂದ ಬಂದಾದ್ಮೇಲೆ ಏನಾದರೂ ಭೇಟಿ ಆಗಿದ್ರೆ ಹೇಗೆ? ಇಲ್ಲ, ಜೈಲಿಂದ ಬಂದಮೇಲೆ ಭೇಟಿ ಆಗೋಕ್ಕಾಗಲಿಲ್ಲ. ಒಂದು 2 ಸತಿ ಹೋಗೋಣ ಅಂದ್ಕೊಂಡೆ, ಅದು ಕೂಡ ಬರಲಿಲ್ಲ. ನಾನು ಭೇಟಿ ಮಾಡಿಲ್ಲ. ಚಿಂಗಾರಿ ಸಿನಿಮಾ ಆದಮೇಲೆ ಸುಮಾರು ಸತಿ ಭೇಟಿ ಆಗಿದ್ವಿ. ಮೊನ್ನೆ ಲಾಸ್ಟ್ ಭೇಟಿ ಆಗಿದ್ದು ಮೆಜೆಸ್ಟಿಕ್ ಸಿನಿಮಾ, ನಮ್ಮ ರಾಮಮೂರ್ತಿ ಅವ್ರದ್ದು 25 ಇಯರ್ಸ್ ಇದರಲ್ಲಿ. ಆವಾಗ ನಾವಿಬ್ಬರು ಮೀಟ್ ಮಾಡಿದ್ದು. ಏನು ನೀವು ಬಂದಿದ್ದು ನಂಗೆ ತುಂಬ ಖುಷಿ ಆಯಿತು ಅಂತ ತಪ್ಕೊಂಡು ಕಿವಿಲಿ ಹೇಳಿದ್ರು. ನೀವು ಬಂದಿದ್ದು ನಂಗೆ ತುಂಬ ಖುಷಿ ಆಯಿತು ಅಂದರು. ಆಮೇಲೆ ಮೀಡಿಯಾದಲ್ಲೂ ಹೇಳಿದ್ರು, ಚಿಂಗಾರಿ ಮದುವೆ ಬಂದಿದ್ದಾರೆ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಅಂತ ಹೇಳಿದ್ರು. ಮುಂದೆ ಕೂಡ ಅವ್ರಿಗೆ ಒಂದಷ್ಟು ನಿರ್ಮಾಪಕರು ಮುಂದೆ ಬಂದಿದ್ರು, ನಾವು ಸಿನಿಮಾ ಮಾಡ್ತೀವಿ ಅನ್ನೋವಂಥದ್ದು. ಖಂಡಿತವಾಗ್ಲೂ ದರ್ಶನ್ ಅಂತ ಹೇಳಿದರೆ ಇಂಡಸ್ಟ್ರಿನಲ್ಲಿ ಮಾರ್ಕೆಟ್ ಇದೆ, ಎಲ್ಲರೂ ಒಪ್ಪಲೇಬೇಕು. ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡಿದ್ದಿದ್ರೆ ಇನ್ನೊಂದಷ್ಟು ಸಿನಿಮಾಗಳನ್ನು ಇವತ್ತು ಪ್ರೇಕ್ಷಕರು ಕೊಡಬಹುದಿತ್ತೇನೋ. ಇವತ್ತು ಅವ್ರಿಗಿರೋ ಅಭಿಮಾನಿ ಯಾರಿಗೂ ಇಲ್ಲ, ಅಷ್ಟು ಅಭಿಮಾನಿಗಳಿದ್ದರು. ಅದನ್ನು ನೀವು ಹೇಳ್ದಂಗೆ ಅವರು ಸರಿಯಾಗಿ ಯೂಸ್ ಮಾಡ್ಕೊಳ್ಳಿಲ್ಲ ಅಂತ ನನಗೆ ಸ್ವಲ್ಪ ದುಡುಕು ಸ್ವಭಾವ ಜೀವನ ಹಾಳು ಮಾಡ್ತು. ಮನುಷ್ಯನಿಗೆ ಯಾರು ಯೋಚನೆ ಮಾಡೋ ಶಕ್ತಿ ಇರಲ್ಲ, ದುಡುಕ್ತೀವಲ್ಲ ಪ್ರತಿಯೊಬ್ಬ ಮನುಷ್ಯನ ಅಷ್ಟೇ. ಇವಾಗ ನಾವು ಸುಮಾರು ಸರಿ ದುಡುಕಿರ್ತೀವಿ, ಈಗ ನಮಗೆ ರಿಯಲೈಸ್ ಆಗುತ್ತೆ, ಅಯ್ಯೋ ನಾನು ದುಡುಕಬಾರ್ದಾಗಿತ್ತು, ನಾನು ತಪ್ಪು ಮಾಡಿಬಿಟ್ಟೆ ಅನಿಸುತ್ತೆ. ಮೋಸ್ಟ್ಲಿ ನನಗನ್ಸುತ್ತೆ ಈಗ ಅವ್ರಿಗೆ ಅದು ಅನಿಸಿರ್ಬೇಕು ಅನಿಸುತ್ತೆ, ನಾನು ದುಡುಕ್ತೆ ತಪ್ಪು ಮಾಡಿದೆ ಅಂತ ಏನಿಲ್ಲ. ಅವರು ಸುಮ್ಮನೆ ಹೋಗ್ಬಿಟ್ಟು SP ಒಂದು ಫೋನ್ ಕಾಲು ಅಷ್ಟೇ, ಒಂದು ಫೋನ್ ಕಾಲ್ ಮಾಡಿದ್ರು ಸಾಕಾಗಿತ್ತು ಅವ್ರಿಗೆ. ಏನಂತ ಒಂದು ಫೋನ್ ಕಾಲ್ ಮಾಡಿದರೆ ಅವ್ರೇನು ಮಾಡ್ತಿದ್ರು, ಅವನ್ನ ಕರೆದ್ಬಿಟ್ಟು ವಾರ್ ಮಾಡ್ತಿದ್ರು, ಅಷ್ಟೇ ಸಾಕಾಗಿತ್ತು. ಈ ಗಾದೆ ಹೇಳ್ತಾರಲ್ಲ, ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತೊಗೊಂಡ್ರು ಅಂತ, ಆ ಥರ ಆಯಿತು. ಇನ್ನು ಅವ್ರ ಫ್ಯಾನ್ಸ್ ಕೂಡ ಸರ್ ಏನಂತ ಹೇಳಿದ್ರೆ, ಒಂದು ನಟ ಹೇಗಿರ್ತಾನೆ ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಒಂದಷ್ಟು ಫ್ಯಾನ್ಸ್ ಹೇಳೋವಂಥದ್ದನ್ನು ನಾನು ಸ್ವತಃ ಕೇಳಿದ್ದೀನಿ, ನಾವು ರೌಡಿಸಮ್ ಮಾಡ್ತೀವಿ ಹಾಗೆ ಹೀಗೆ ಅನ್ನುವಂಥದ್ದು. ಯಾಕಂತ ಹೇಳಿ ಅದು ಅಷ್ಟು ಪ್ರೇರಣೆ ಬೀರುತ್ತಾ ಹೇಗೆ? ಒಂದು ಸಿನಿಮಾ ಅನ್ನೋವಂಥದ್ದು ಪ್ರೇಕ್ಷಕರ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ, ಹೌದು. ಆದರೆ ಒಂದು ನಟನ ವರ್ತನೆ ಪರಿಣಾಮ ಕೆಟ್ಟದಾಗಿ ಈ ರೀತಿ ಬೀರಬಾರ್ದು ಅಂತ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಆ ಥರ ಮಾಡೋರಿಗೆ ರಮ್ಯ ಅವರು ಒಂದು ಒಳ್ಳೆ ಬುದ್ಧಿ ಕಲಿಸ್ತಾ ಇದ್ದಾರೆ. ಅವರು ಮುಂದೆ ಬಂದು ಕಂಪ್ಲೇಂಟ್ ಕೊಟ್ಟು ಎಲ್ಲರೂ ನೋಡ್ರಿ, ಇವಾಗ ಒಂದು 7 ಜನ ಅರೆಸ್ಟ್ ಮಾಡಿದ್ದಾರೆ. ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಯಾಕಂದರೆ ಇವ್ರಿಗೆ ಬುದ್ಧಿ ಬರಬೇಕು. ಇನ್ನೊಂದು ಸತಿ ಯಾರೂ ಆ ಥರ ಮಾತಾಡಲ್ಲ. ರಮ್ಯನ ಒಬ್ಬಳು ಹೆಣ್ಮಗಳು, ಅವ್ರು ಒಂದೇ ಒಂದು ಮಾತು ಕೇಳಿದ್ದಾರೆ, ರೇಣುಕಾ ಸ್ವಾಮಿಗೂ ನಿಮ್ಗೆ ಏನು ಡಿಫ್ರೆನ್ಸ್ ಅಂತ ಕೇಳಿದ್ದಾರೆ ಅಲ್ವಾ. ಹಾಗಾಗಿ ಇವರು ಆ ಥರ ಎಲ್ಲ ಮಾಡೋದು ತಪ್ಪು. ಇವ್ರ ಮನೇಲಿ ಹೆಣ್ಮಕ್ಳು ಇರಲ್ವಾ ಅಲ್ವಾ, ಒಂದು ಹೆಣ್ಮಕ್ಳು ಏನು ತಿಳ್ಕೊಂಡಿದ್ದಾರೆ ಅಲ್ವಾ. ಅವ್ರ ರಮ್ಯವ್ರು ಮಾಡ್ತಾ ಇರೋದು ಕರೆಕ್ಟಾಗಿದೆ. ಇನ್ನು ದರ್ಶನ್ ಅವರೇನೋ ಇಂಡಸ್ಟ್ರಿನಲ್ಲಿ ಬೇರೂರಿದ್ದಾರೆ, ಒಂದು ದೊಡ್ಡ ಆಲದ ಮರ ಆಗಿ. ಆದರೆ ಅವರ ನೆಕ್ಸ್ಟ್ ಜನ್ರೇಷನ್ ಅನ್ನೋ ರೀತಿಯಲ್ಲಿ ಅವ್ರ ಮಗ ಇದ್ದಾರೆ, ಅಳಿಯ ಇದ್ದಾರೆ, ಇವರು ಕೂಡ ಇಂಡಸ್ಟ್ರಿಗೆ ಬರ್ತಾರನ್ನೋ ಹೋಪ್ಸ್ ಅಭಿಮಾನಿಗಳಲ್ಲಿತ್ತು. ಏನಾದರೂ ಅದ್ರ ಬಗ್ಗೆ ಯಾವತ್ತಾದ್ರೂ ಮಾತುಕತೆ ನಡೆದಿತ್ತಾ ಸರ್, ಅವ್ರ ಮಗನ ಇಂಡಸ್ಟ್ರಿಗೆ ತರೋದ್ರ ಬಗ್ಗೆ? ಇಲ್ಲ, ಅವ್ರ ಮಗನ ಇಂಡಸ್ಟ್ರಿಗೆ ತರೋದ್ರ ಬಗ್ಗೆ ಯಾವತ್ತೂ ಮಾತಾಡಿಲ್ಲಮ್ಮ. ಅವನು ಚೆನ್ನಾಗಿ ಓದಿಸ್ಬೇಕು ಅಂತ ಹೇಳ್ತಿದ್ರು ಅಷ್ಟೇ. ಇಂಡಸ್ಟ್ರಿಗೆ ತರಬೇಕು ಅನ್ನೋದು ಯಾವತ್ತೂ ಮಾತಾಡಿಲ್ಲ. ಅವ್ರ ಹಣೆ ಬರ ಇತ್ತು ಅಂದರೆ ಹೇಳೋಕ್ಕಾಗಲ್ಲ ಅಲ್ವಾ. ಹಣೆ ಬರ ಇದ್ರೆ ಏನು ಹೇಳೋಕ್ಕಾಗುತ್ತೆ? ನಿಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ ಸರ್ ಹೇಗೆ ಅನಿಸುತ್ತೆ ನಿಮಗೆ? ಅಳಿಯ ಇರಬಹುದು, ಜೊತೆಗೆ ಮಗ ಇರ್ಬೋದು, ಇಂಡಸ್ಟ್ರಿಗೆ ಬಂದರೆ ಹೇಗಿರಬಹುದು ಅವ್ರಿಗೆ ಒಂದು ಕ್ಯಾರೆಕ್ಟರ್ ಕೊಡೋದು? ನೋಡಮ್ಮ, ಒಂದು ಹೇಳ್ತೀನಿ, ಇಂಡಸ್ಟ್ರಿ ಬಂದ್ಬಿಟ್ಟು ಅದೃಷ್ಟನಮ್ಮ. ಯಾರ ಮಗ ಆಗಲಿ ಯಾರ ಅಳಿಯ ಆಗಲಿ, ಅವ್ರಿಗೇನಾದ್ರು ಟ್ಯಾಲೆಂಟ್ ಇದ್ದರೆ ಮಾತ್ರ ಅವರು ಇಲ್ಲಿ ಸರ್ವೇ ಆಗೋಕ್ಕೆ ಸಾಧ್ಯನಮ್ಮ. ಟ್ಯಾಲೆಂಟ್ ಇಲ್ಲ ಅಂತ ಹೇಳಿದ್ರೆ ಸರ್ವೇ ಆಗೋಕ್ಕೆ ಆಗೋದಿಲ್ಲ. ನಾವು ಹೇಳೋದು, ಅವ್ರ ಮಗ ಬಂದಿದ ತಕ್ಷಣ ಬಂದುಬಿಡ್ತಾರೆ, ನೋಡಿಬಿಡ್ತಾರೆ, ಅವೆಲ್ಲ ಸುಳ್ಳು. ಎಷ್ಟು ಜನ ಹೀರೋ ಮಕ್ಕಳುಗಳು ಫೇಲ್ಯೂರ್ ಆಗಿದ್ದಾರೆ ಅಲ್ವಾ, ಅದನ್ನು ನೆನೆಸ್ಕೊಂಡ್ರೆ ಸಾಕು. ನಾವು ದರ್ಶನ್ ಅವ್ರಿಗೇನೋ ನಿರ್ಮಾಣ ಮಾಡಿದ್ದೀರಾ, ನೆಕ್ಸ್ಟ್ ಇನ್ನೊಂದು ಏನಾದರೂ ಕೊಲಾಬ್ರೇಷನ್ ಮಾಡಬೇಕನ್ನೋಂಥ ಯೋಚನೆ ಇತ್ತಾ? ಮಾತುಕತೆ ಏನಾದರೂ ನಡೆದಿತ್ತಾ? ಮಾಡಬೇಕಿತ್ತಾ? ಹೇಗೆ?
ಇಲ್ಲ ಸಬ್ಜೆಕ್ಟ್ ಸಿಕ್ಕಿದ್ರೆ ಮಾಡ್ತಿದ್ದೋ. ದರ್ಶನ್ ಕಾಲ್ ಶೀಟ್ ಕೊಡ್ತೀನಿ ಅಂದರೆ ಯಾರಮ್ಮ ಬೇಡ ಅಂತ ಹೇಳ್ತಾರೆ ಅಲ್ವಾ. ಎಲ್ಲ ಸಿನಿಮಾ ಮಾಡೋಕ್ಕೆ ಆಸೆ ಬೀಳ್ತಾರೆ. ಯಾಕಂದರೆ ಸುಮಾರು ಜನ ಪ್ರೊಡ್ಯೂಸರ್ಸ್ ವೆಯ್ಟ್ ಮಾಡ್ತಿದ್ದಾರೆ ದರ್ಶನ್ ಸಿನಿಮಾ ಮಾಡೋದಕ್ಕೆ ಅಲ್ವಾ. ಅವಕಾಶ ಸಿಕ್ಕಿದ್ರೆ ಮಾಡ್ತೀವಿ. ನಾವೇನು ಬಯಸ್ತೀವಿ ದೇವರಲ್ಲಿ ಅಂದರೆ ಬೇಗ ನಿರ್ದೋಷಿ ಅಂತ ಆಚೆ ಬರಲಿ ಅಂತ ಬಯಸ್ತೀವಮ್ಮ ಅಷ್ಟೇ. ಧನ ಸಹಾಯ ಸಾಕಷ್ಟು ಮಾಡಿದ್ದಾರೆ, ತಮ್ಮ ಕೈಲಾದಂತಹ ಸಹಾಯನ ಮಾಡಿದ್ದಾರೆ ದರ್ಶನ್ ಅವರು ಅನ್ನೋವಂಥದ್ದು ಮಾತುಗಳನ್ನು ಕೇಳ್ತಿರ್ತೀವಿ. ಅಭಿಮಾನಿಗಳು ಕೂಡ ಹೇಳಿರುವಂಥದ್ದು. ನೀವೇನಾದರೂ ಅಂತ ನಿಮ್ಮ ಜೊತೆ ಇದ್ದಾಗ ಇರ್ಬೋದು ಈ ಮಾತುಗಳನ್ನು ಕೇಳಿದ್ದೀರಾ, ನೋಡಿದ್ದೀರಾ? ಏನೋ ಅಭಿಮಾನಿಗಳು ಕೇಳಿದಾಗ ಕೊಟ್ಟಿರ್ಬೋದಮ್ಮ ಅಷ್ಟೇ. ಅಭಿಮಾನಿ ಕೇಳಿದಾಗ ಕೊಟ್ಟಿರಬೇಕು ಅಷ್ಟೇ. ದರ್ಶನ್ ಅವರ ಬಗ್ಗೆ ಒಂದು ಲೈನಲ್ಲಿ ಹೇಳೋದಾದರೆ ಏನು ಹೇಳ್ತೀರಾ ಸರ್? ಏನು ಹೇಳೋದು, ಕೋಪ ಬಿಡು, ಇನ್ಮೇಲಾದರೂ ನೀವು ಮತ್ತೆ ಬಾ, ಹೊರಗಡೆ ಬರ್ತೀಯ ಅಂತ ಅಂದ್ಕೊಂಡಿದ್ದೀವಿ. ಕೋಪ ಬಿಟ್ಟು ಮನುಷ್ಯನಾಗು ಅಂತೇಳಿ. ಕೋಪ ಇಷ್ಟೆಲ್ಲ ನಿಮ್ಗೆ ಈ ಲೆವೆಲ್ವರೆಗೂ ತಂದಿದ್ದು ಕೋಪ. ನಿಮ್ಮ ಮುಂಗೋಪ ನಿಮ್ಮನ್ನು ಈ ಲೆವೆಲ್ವರೆಗೂ ತಂತು ಅಂತ ಹೇಳ್ತೀನಿ. ಇನ್ನು ಸ್ಟೇಷನ್ಗೆ, ಅನ್ನಪೂರ್ಣೇಶ್ವರಿ ಸ್ಟೇಷನ್ಗೆ ನಿನ್ನೆ ಬಂದಂತಹ ಸಂದರ್ಭದಲ್ಲೂ ಸಹ ದಿನಕರ ತೂಗುದೀಪ್ ಅವರು ಕೂಡ ಅವ್ರ ಜೊತೆಗೆ ಇದ್ದರು. ನಮ್ಮಲ್ಲಿ ಯಾವುದೋ ಮನಸ್ತಾಪ ಇಲ್ಲ ಅನ್ನೋವಂಥದ್ದಕ್ಕೆ ಅದೇ ನಿನ್ನೆ ಸಾಕ್ಷಿಯಾಗಿತ್ತು. ಎಲ್ಲೇ ಹೋದ್ರೂ ಸಹೋದರನಿಗೆ ಸಪೋರ್ಟ್ ಆಗಿರುವಂಥದ್ದು, ಕಷ್ಟದಲ್ಲೂ ಸಹ ಸುಖದಲ್ಲೂ ಸಹ ಎಲ್ಲವೂ ನೆರಳಾಗಿದ್ದಾರೆ. ಅಲ್ಲ ಮತ್ತು ಅಮ್ಮ ಅಲ್ವಾ, ದಿನಕರು ನನಗೆ ಒಳ್ಳೆ ಫ್ರೆಂಡು. ಅವರು ಮಾಡಲೇಬೇಕಲ್ಲಮ್ಮ, ಅಣ್ಣ ಅಲ್ವೇನಮ್ಮ ಅಲ್ವಾ. ಅವರಿಬ್ಬರ ಮಧ್ಯೆ ಏನು ಮನಸ್ತಾಪ ಇಲ್ಲ, ಏನಿಲ್ಲ, ಮೊದಲಿನೂ ಚೆನ್ನಾಗಿದ್ದಾರೆ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಇದಿಷ್ಟು ನಿರ್ಮಾಪಕರಾದಂತಹ ಮಹಾದೇವ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.